ನೋಡ್ರಿ, ನಮ್ಮ ಕಡೆ ಮಂದಿ ಭಾಳ ಶಾಣ್ಯರದಾರ್ರಿ. ಹಳ್ಳಿಯಾಗಿನ ಮಂದಿ ಅವರಿಗೆ ಜ್ವರ ಬಂದು ಆರಾಮ್ ತಪ್ಪಿದ್ರೆ ಅವರು ದವಾಖಾನೆಗೆ ಹೋಗೋದಿಲ್ರಿ. ಯಾಕಪ್ಪ ಅಂದ್ರೆ ಅವ್ರ ಹತ್ರ ದವಾಖಾನೆಗೆ ಡಾಕ್ಟ್ರಿಗೆ ಕೊಡೋಕೆ ಅಷ್ಟು ರೊಕ್ಕ ಇರಂಗಿಲ್ರಿ. ಅದಕ್ಕೆ ಅವರು ಜ್ವರ ಬಂದ್ರೆ ಏನು ಮಾಡ್ತಾರೆ ಅಂತಂದ್ರೆ, ನೋಡ್ರಿ, ಅವರಿಗೆ ಜ್ವರ ಬಂದು ಬಾಯಿ ಕಹಿ ಕಹಿಯಾಗಿ ವಿಷ ಆದಂಗೆ ಆಗಿತ್ತಪ್ಪ ಅಂದ್ರೆ ಒಂದು ಪ್ರಯಾಣದಾಗ 4 ಪಾರ್ಲೇಜಿ ಬಿಸ್ಕಿಟ್ ಹಾಕ್ತಾರೆ. ಅದರ ಜೋಡಿ ಅಲ್ಲೇ ಕಿರಾಣಿ ಅಂಗಡಿಯಾಗ ಸಿಗುವಂಥ ಈ ಒಣ ಬಟ್ರು, ಬ್ರೆಡ್ಡು, ಟೋಸ್ಟು ಅಂತಾರಲ್ರಿ, ಅದನ್ನು ತಂದು ಅದಕ್ಕೆ ಹಾಕ್ತಾರೆ. ಇವೆರಡೂ ಮಿಕ್ಸ್ ಮಾಡಿ ಇದ್ರ ಮ್ಯಾಲೆ ಏನು ಮಾಡ್ತಾರಪ್ಪ ಅಂದ್ರೆ ಈ ವೈಟ್ ಬ್ಲಡ್ ಅಂತ ಕರೀತಾರೆ. ಈ ವೈಟ್ ಬ್ಲಡ್ಡನ್ನು ಅದಕ್ಕೆ ಹಾಕ್ತಾರೆ. ಈ ವೈಟ್ ಬ್ಲಡ್ ಇದೆ ಅಲ್ರಿ, ಇದು ಅವರ ಆರೋಗ್ಯಕ್ಕೆ ಹೊಸ ಚೈತನ್ಯ ಕೊಡ್ತದೆ. ಇದು ಏನಪ್ಪ ವೈಟ್ ಬ್ಲಡ್ಡು ಅಂತ ಹೇಳಿದ್ರೆ, ಇದನ್ನು ನೀವು ಹಾಲು ಅಂತ ಕರಿತೀರಿ. ಇದು ಮನುಷ್ಯನ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ, ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾರೆ ಅವರು. ಇದನ್ನೆಲ್ಲ ಕಲಿಸ್ತಾರೆ. ಅದನ್ನು ಕಲಿಸಿ ತುಸು ಹೊತ್ತು ನೆನೆ ಹಾಕ್ತಾರೆ. ನೆನೆ ಹಾಕಿ ಆಮೇಲೆ ನೋಡ್ರಿ, ಬಿಸಿ 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 ಈ ರಸಾಯನವನ್ನು ಕುಡಿದು ಬೆಚ್ಚಗೆ ಹೊತ್ಕೊಂಡು ಮಲಗಿಬಿಡ್ತಾರೆ. ಸಳ 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 ಬೆವ್ತು ಆರಾಮಾಗಿಬಿಡ್ತಾರೆ. ಇದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಪದ್ಧತಿ.